ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ಥಂಬ್ನೈಲ್ ಮತ್ತೆ ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಡ್ಯೂಟಿ ಮಾಡಕ್ ಬಂದೀನಿ ಅಂತ. ಪೋರ್ಟರ್ ಡ್ಯೂಟಿ ಮಾಡಕ್ ಬಂದು ಪೋರ್ಟರ್ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದೀನಿ. ಬೆಂಗಳೂರಲ್ಲಿ ಎಲ್ಲಪ್ಪ ವೆಯ್ಟ್ ಮಾಡ್ತಾ ಇದೀನಿ ನಾನು ಅಂತ ಅಂದ್ರೆ ಅಟ್ಟು ಪ್ರೆಸೆಂಟ್ ನಾನು ಇವಾಗ 8ನೇ ಮೇಲೆ ವೆಯ್ಟ್ ಮಾಡ್ತಾ ಇದೀನಿ. ಆಲ್ರೆಡಿ ಆನ್ಲೈನ್ಗೂ ಕೂಡ ಹೋಗಿದ್ದೀನಿ ನೋಡಿ, ಆನ್ಲೈನ್ಗೆ ಹೋಗಿದ್ದೀನಿ. ಆನ್ಲೈನ್ಗೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀನಿ. ಟೈಮ್ ಇವಾಗ ಎಷ್ಟು ಅಂತ ಅಂದ್ರೆ 12 ಗಂಟೆ 10 ನಿಮಿಷ ಆಗಿದೆ. ಅಂದ್ರೆ ಮೊದಲನೇ ಆರ್ಡರ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಅಂದ್ರೆ 8ನೇ ಮೇಲಿಂದ ಒಳ್ಳೊಳ್ಳೆ ಆರ್ಡರ್ ಬಂದಿದೆ. ಇಲ್ಲಿಂದ ಸಿಟಿಗೂ ತಗೊಂಡೋಗಿದ್ದೀನಿ, ಆಮೇಲೆ ನೆಲಮಂಗಲ ಸೈಡ್ ಎಲ್ಲ ಸೈಡ್ಗೂ ಆಲ್ಮೋಸ್ಟ್ ಅಲ್ಲಿ ಆರ್ಡರ್ ಬರುತ್ತೆ ಇಲ್ಲಿ. ಬಟ್ ಅದೇ ವೆಯ್ಟ್ ಮಾಡಬೇಕು, ಪೋರ್ಟರಲ್ಲಿ ಆರ್ಡರಿಗೆ ವೆಯ್ಟ್ ಮಾಡಿದ್ರೆ ಆರ್ಡರ್ ಬರೋದು. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದ್ರೆ ನಾನೇನು ಪ್ರೈಮ್ ಪಾರ್ಟ್ನರ್ ಆಗಿಲ್ಲ ಈ ಸಲ. ಅಂದ್ರೆ 10 ಸೆಕೆಂಡ್ ಡಿಲೇ ಇದೆ. 10 ಸೆಕೆಂಡ್ ಆದ್ಮೇಲೆ ನಾನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಪ್ರೈಮ್ ಪಾರ್ಟ್ನರ್ ಆಗದಿಲ್ದಾಗ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಮೊದಲನೇ ಆರ್ಡರ್ ಬರೋದು ಸ್ವಲ್ಪ ಕಷ್ಟ. ಏನಕ್ಕೆ ಅಂತಂದ್ರೆ ಬೇಗ ಪಿಕಪ್ ಮಾಡ್ತಾ ಇರ್ತಾರೆ. ನಮಗೆ ಏನಾದ್ರು ಮೊದಲನೇ ಆರ್ಡರ್ ಬಂದು ಅದನ್ನೇನಾದ್ರು ನಾವು ಪಿಕ್ ಮಾಡಿದ್ವಿ ಅಂತ ಅಂದ್ರೆ ನೆಕ್ಸ್ಟ್ ಇಂದ ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಸಿಗ್ತಾ ಇರ್ತವೆ. ಅಕ್ಸೆಪ್ಟ್ ಮಾಡಕ್ ಕೂಡ ನಮಗೆ ಚಾನ್ಸ್ ಸಿಗುತ್ತೆ. ಈಗ ಹೇಳ್ತೇವೆ ಮೊದಲನೇ ಆರ್ಡರ್ ಬರೋದೇ ಸ್ವಲ್ಪ ಕಷ್ಟ. ಮೊದಲನೇ ಆರ್ಡರ್ ಬಂದು ಅಕ್ಸೆಪ್ಟ್ ಮಾಡೋದು ಕಷ್ಟ. ಮೊದಲನೇ ಆರ್ಡರ್ ಹಾಕಿದಂಗೆ ರೆಗ್ಯುಲರ್ ಆಗಿ ಹಿಂಗೆ ಹೋಗಿ ಡ್ರಾಪ್ ಮಾಡ್ತಿದ್ದಂಗೆ ನಮಗೆ ಆರ್ಡರ್ಗಳು ಆಲ್ಮೋಸ್ಟ್ ಆರ್ಡರ್ ಬರೋ ಏರಿಯಾ ಅಂದ್ರೆ ನಮ್ಗೆ ಆರ್ಡರ್ಗಳು ಬರ್ತವೆ. ಅಕ್ಸೆಪ್ಟ್ ಮಾಡೋ ಅಂತ ಆರ್ಡರ್ಗಳೇ ಬರ್ತವೆ. ಅದೇ ಮೊದಲನೇ ಆರ್ಡರ್ ಸ್ವಲ್ಪ ಚಿಕ್ಕ ಪುಟ್ಟ ಆರ್ಡ್ರೆ ಬರೋದು. ಈಗ ಲೈಕ್ 100 ರೂಪಾಯಿ 120 ರೂಪಾಯಿ ಆ ಥರ ಆರ್ಡ್ರೆ ಬರುತ್ತೆ ಅಂತ ಅನ್ಸುತ್ತೆ. ನೋಡೋಣ. ಅಂದ್ರೆ ಇನ್ನೂ ಎಷ್ಟು ಗೊತ್ತಾಗ 12 11 ಅಲ್ವಾ, ಇನ್ನೂ ಒಂದು 50 ನಿಮಿಷ ಇಲ್ಲೇ ವೆಯ್ಟ್ ಮಾಡೋಣ. ಈಗ ಸಿಟಿ ಒಳಗಡೆಗೆ ಹೋಗೋದು ಬೇಡ, ವೆಯ್ಟ್ ಮಾಡೋದನ್ನ ಆರ್ಡರ್ ಬರೋದು. ಒಂದು 50 ನಿಮಿಷ ಇಲ್ಲೇ ವೆಯ್ಟ್ ಮಾಡಿ ನೋಡ್ತೀನಿ. ಒಂದು 50 ನಿಮಿಷ ಆದ್ಮೇಲೆ ಸ್ವಲ್ಪ ಮುಂದೆ ಹೋಗೋಣ. ಅಂದ್ರೆ ಪೀನಿ ಇದೆಯಲ್ಲ, ಪೀನಿ ಹತ್ರ ಹೊರಟೋಗೋಣ. 2000 years later. ನೋಡಿ ಟೈಮ್ 12:58 ಆಯ್ತು. ಬಟ್ ಯಾವುದೇ ಆದಂತ ಆರ್ಡರ್ ಬರಲಿಲ್ಲ ಪೋರ್ಟರಲ್ಲಿ. ಮೇನ್ ಬೇಜಾರ್ ಅಂತ ಅಂದ್ರೆ ಇದೇನೆ, ಸಿಕ್ಕಾಪಟ್ಟೆ ವೆಯ್ಟ್ ಮಾಡಬೇಕು. ಮೊದಲನೇ ಆರ್ಡರ್, ಅದು ಮೊದಲನೇ ಆರ್ಡರ್ಗಂತೂ ವೆಯ್ಟ್ ಮಾಡಲೇಬೇಕು. ಮೊದಲನೇ ಆರ್ಡರ್ ಬಂದ್ರೆ ಹೆಂಗೋ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಆಮೇಲೆ ಕೊಡ್ತಾನೆ. ಬಟ್ ಮೊದಲನೇ ಆರ್ಡರ್ ಒಂಚೂರು ಸೌಂಡೇ ಇಲ್ಲ. ಇನ್ನು ಆರ್ಡರ್ ಅಲ್ಲಿ ಒಂದ್ಸಲಿನೂ ಕೂಡ ಬಡ್ಕೊಂಡ್ಲು ಇಲ್ಲ. ಒಂದ್ಸಲಿ ಬಡ್ಕೊಂಡ್ ಕ್ಯಾನ್ಸಲ್ ಆಗಿದ್ರೆ ಏನೋ ಅಂಬೋದಾಯ್ತು. ಬಟ್ ಬಡ್ಕೊಂತಾನು ಇಲ್ಲ, ಆರ್ಡರ್ನು ಬರ್ತಾ ಇಲ್ಲ. ಬನ್ನಿ, ಏನ್ ಮಾಡಕ್ಕಾಗುತ್ತೆ, ಒಂದ್ ಸ್ವಲ್ಪ ದೂರ ಮುಂದೆ ಇನ್ನೂ ಹೋಗೋಣ. ಇನ್ನೂ ಒಂದು 6-7 ಕಿಲೋಮೀಟರ್ ಒಳಗಡೆ ಹೋಗ್ಬಿಟ್ಟು ಅವಾಗಾದ್ರೂ ಬರುತ್ತೆ ನೋಡೋಣ. ಒಟ್ನಾಗ ಪೋರ್ಟರಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು. ಹಿಂದಿಂದೇನೆ ಆರ್ಡರ್ಗಳು ಬರಲ್ಲ. ಈಗ ಆನ್ ಮಾಡ್ತಿದಂಗೆ ಆರ್ಡರ್ ಬರಲ್ಲ. ಪೇಷನ್ಸ್ ಇದ್ರೆ ಮಾತ್ರ ಆರ್ಡರ್ ಬರುತ್ತೆ. ಇನ್ನು ಇವತ್ತು ಆರ್ಡರ್ ಬರುತ್ತೋ ಇಲ್ವೋ ಏನೋ ಒಂದೊಂದು ಗೊತ್ತಾಗ್ತಾ ಇಲ್ಲ. ಹತ್ತತ್ರ ಒಂದು 50 ನಿಮಿಷ ಅಲ್ಲೇ ವೆಯ್ಟ್ ಮಾಡಿದೀನಿ ನೋಡಿ, ಬರ್ಲಿಲ್ಲ. ಈಗ ಇನ್ನೇನು ಮಾಡಕ್ಕಾಗಲ್ಲ, ಸೀದಾ ಹೋಗ್ತೀನಿ ಪೀನಿ ಹತ್ರ ವೆಯ್ಟ್ ಮಾಡ್ತೀನಿ. ಪೀನಿ ಹತ್ರ ಏನಾರು ಆರ್ಡರ್ ಬರುತ್ತೆ ನೋಡೋಣ. ಇವತ್ತು ಡ್ಯೂಟಿ ಮಾಡಕ್ ಬಂದಿರೋದು ಶುಕ್ರವಾರ. ಬಟ್ ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನೋಡಿ ಇವತ್ತು. ಆ ಸೈಡು ಅಷ್ಟೇ, ಈ ಸೈಡು ಅಷ್ಟೇ, ಎರಡು ಸೈಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಅವ್ರು ಆ ಕಡೆಯಿಂದ ನಿಧಾನಕ್ಕೆ ಪಾಸ್ ಆಗ್ತಾ ಇದ್ದಾವೆ, ಈ ಕಡೆನೂ ಅಷ್ಟೇ ನಿಧಾನಕ್ಕೆ ಪಾಸ್ ಆಗ್ತಾ ಇದಾವೆ. ಎರಡು ಕಡೆನೂ ಟ್ರಾಫಿಕ್ ಜಾಮ್ ನೋಡಿ. ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ, ಇಲ್ಲ ಹಾಕೊಂಡು ವೆಯ್ಟ್ ಮಾಡೋಣ. ನೋಡಿ ಅಲ್ಲೊಂದು ಅವರ್ ವೆಯ್ಟ್ ಮಾಡಿದ್ದಾಯಿತು. ಇವಾಗ ಪೀನಿ ಹತ್ರ ಬಂದ್ಬಿಟ್ಟು ಪೀನಿ ಹತ್ರ ವೆಯ್ಟ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅಂದರೆ ಆರ್ಡರ್ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಕಾದಿ ಸಾಕಾಗೋಯ್ತು. ಅವಾಗ ಏನು ಮಾಡಿದೆ ನಾನು ಅಂತಂದರೆ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕೇರ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಕೇರ ಮಾಡ್ಕೊಂಡು ನಾನು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಟೈಮ್ ಪಾಸ್ ಮಾಡಿ ಸಾಕಾಗೋಯ್ತು ನನಗಂತೂ. ನೋಡಿ ಟೈಮ್ 2 ಗಂಟೆ ಆಯಿತು. ಬಟ್ ಒಂದು ಆರ್ಡರ್ ಕೂಡ ಬಂದಿಲ್ಲ. ನನಗಂತೂ ವೆಯ್ಟ್ ಮಾಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದರಿಂದಾಗಿ ಆಫ್ಲೈನ್ಗೆ ಹೋಗ್ತೀನಿ. ನನ್ನ ಕೈಲಂತೂ ಆಗಲ್ಲ, ಪೇಷನ್ಸಲ್ಲಿ ನಾನು ಕೂಡ ಕಾದಿದ್ದೀನಿ. ಬಟ್ ಈ ಟ್ರಾಫಿಕಲ್ಲಿ ನಾನು ತಿರ್ಗಾ ಸಿಟಿ ಒಳಗಡೆ ಹೋಗ್ತಿರ್ಗ ಸಿಟಿಯಿಂದ ಆಚೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದರಿಂದಾಗಿ ಏನು ಮಾಡ್ತೀನಿ ಅಂತ ಅಂದರೆ ಆಫ್ಲೈನ್ಗೆ ಹೋಗ್ತೀನಿ. ಇವತ್ತು ಡ್ಯೂಟಿನೂ ಇಲ್ಲ, ಏನಿಲ್ಲ. ಪೋರ್ಟರಲ್ಲಿ ಅಷ್ಟು ಬೇಜಾರಾಗೋಯ್ತು ಇವತ್ತು ನೋಡಿ. ಆಫ್ಲೈನ್ ನೋಡಿ, ಆಫ್ಲೈನ್ಗೆ ಹೋದೆ. ಎಷ್ಟೊತ್ತರೆಗೂ ಅಂತ ವೆಯ್ಟ್ ಮಾಡ್ತಾರೆ ಹೇಳ್ರಿ. ಕರೆಕ್ಟಾಗಿ 2 ಅವರ್ಸ್ ವೆಯ್ಟ್ ಮಾಡಿದ್ದೀನಿ. ಅಂದರೆ ಅಲ್ಲೊಂದು ಅವರ್ ವೆಯ್ಟ್ ಮಾಡಿದೆ, ಇಲ್ಲೊಂದು ಅವರ್ ಅಂತ ಆರ್ಡ್ರ್ ಕೂಡ ಇಲ್ಲಿ ಬರ್ತಾಯಿಲ್ಲ. ಅದರಿಂದಾಗಿ ಆಫ್ಲೈನ್ಗೆ ಹೋಗಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಎಷ್ಟಾಗುತ್ತೆ ಅರ್ನಿಂಗು, ಡೈಲಿ ಎಷ್ಟಾಗುತ್ತೆ ಅರ್ನಿಂಗು ಅಂತ ಕೇಳ್ತಾನೆ ಇರ್ತಾರೆ. ಅಂದ್ರೆ ನಾನು ಅದೇ ಹೇಳೋದು, ಡೈಲಿ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಯಾವತ್ತೂ ಹೇಳಕ್ಕಾಗಲ್ಲ. ಅಂದ್ರೆ ನೋಡಿ ಇವಾಗ ನಾನು ಅರ್ನಿಂಗ್ಸ್ ಇವತ್ತು 0 ರೂಪೀಸ್ ತಗೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ 1 ರೂಪಾಯಿ ಇಲ್ಲ, 0 ರೂಪೀಸ್ ಅರ್ನಿಂಗು. 2 ಅವರ್ ವೆಯ್ಟ್ ಮಾಡಿದೆ, 2 ಅವರ್ ಆದ್ರೂ ಕೂಡ ಒಂದು ಆರ್ಡರ್ ಬರಲಿಲ್ಲ. ಅದರಿಂದಾಗಿ ಬರೀ 0 ಪೆಟ್ರೋಲ್ದು ದುಡ್ಡು ಬಂದಿಲ್ಲ ಇವತ್ತು. ನೋಡಿ ಸುಮ್ಮನೆ ಟೈಮ್ ವೇಸ್ಟ್. ಅಂದ್ರೆ ಎಷ್ಟೋ ಜನ ಕೇಳ್ತೀರಾ ಇಷ್ಟೇ ಆಗುತ್ತೆ ಅರ್ನಿಂಗು ಅಷ್ಟೇ ಆಗುತ್ತೆ ಅಂತ ಕೇಳ್ತೀರಾ. ಬಟ್ ಅದಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ನಂದೇ ತಗೊಳ್ಳಿ. ಈಗ ಯೂಟ್ಯೂಬರ್ಸಿಗೆ ಎಷ್ಟೊಂದು ಜನ ಸುಮ್ನೆ ಹೇಳ್ತಾರೆ, ಯೂಟ್ಯೂಬರ್ಸ್ ಅದಕ್ಕೋಸ್ಕರ ಅವ್ರಿಗೆ ಆರ್ಡರ್ ಬರುತ್ತೆ, ಯೂಟ್ಯೂಬರ್ಸ್ ಅವರು ಅದಕ್ಕೋಸ್ಕರ ಆರ್ಡರ್ ಜಾಸ್ತಿ ಕೊಡ್ತಾರೆ, ಅರ್ನಿಂಗ್ಸ್ ಜಾಸ್ತಿ ಕೊಡ್ತಾರೆ ಅಂತಾನೆ. ಸ್ವಿಗ್ಗಿನೇ ಆಗಲಿ ಝೊಮ್ಯಾಟೋನೇ ಆಗಲಿ ನಾವು ಯೂಟ್ಯೂಬರ್ಸ್ ನಾವು ವಿಡಿಯೋ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಯಾರು ಕೂಡ ಅಮೌಂಟ್ ಕೊಡಲ್ಲ.
ನಿಮ್ಗೆ ಯಾವ ರೀತಿ ಆರ್ಡರ್ ಕೊಡ್ತಾನೋ, ನಿಮ್ಗೆ ಎಷ್ಟು ಅಮೌಂಟ್ ಕೊಡ್ತಾನೋ ನಮಗೂ ಕೂಡ ಅಷ್ಟೇ ಕೊಡೋದು. ಏನಕ್ಕೆ ಅಂದ್ರೆ ನಮ್ಮ ಐಡಿ ಏನಂತಾನೆ ಅವ್ರಿಗೆ ಗೊತ್ತಿರಲ್ಲ. ತುಂಬಾ ಜನ ಹೇಳಿದಾರೆ, ನೀವು ಬಿಡಪ್ಪ ವಿಡಿಯೋ ಮಾಡ್ತೀರಾ ಅದಕ್ಕೋಸ್ಕರ ನಿಮ್ಗೆ ಆರ್ಡರ್ ಇಷ್ಟೊಂದು ಕೊಡ್ತಾರೆ, ದುಡ್ಡು ಇಷ್ಟೊಂದು ಕೊಡ್ತಾರೆ ಅಂತ ಹೇಳ್ತಾರೆ. ನಮ್ಗಿಂತ ಹೆಚ್ಚಿಗೆ ಅರ್ನಿಂಗ್ ಮಾಡೋರು ಇನ್ನು ಎಷ್ಟೊಂದು ಜನ ಇದ್ದಾರೆ, ನಮ್ಗಿಂತ ಕಮ್ಮಿ ಮಾಡೋರು ಇದ್ದಾರೆ. ಅದವ್ರವ್ರ ಕೆಪಾಸಿಟಿಗೆ ಬಿಟ್ಟಿರೋದು. ನನಗೆ ಎಷ್ಟಾಗುತ್ತೆ ಅನ್ನೋದು ಅರ್ನ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದೆ. ಬಟ್ ಇವತ್ತು ನೋಡಿ 0 ರೂಪೀಸ್ ಪೋರ್ಟರಲ್ಲಿ ಇವತ್ತು ಫಾರ್ ದ ಫಸ್ಟ್ ಟೈಮು 0 ರೂಪೀಸ್ ಖಾಲಿ ಕೈಲಿ ನಾನು ಇವತ್ತು ಹೋಗ್ತಾ ಇದ್ದೀನಿ. ಸೊ ಜಾಸ್ತಿ ಬಂದಾಗ ಜಾಸ್ತಿ ಬಂತು ಅಂತಾನೆ ಹೇಳಿದೀನಿ, ಬಂದಿಲ್ದಾಗ ಬಂದಿಲ್ಲ ಅಂತಾನೆ ಹೇಳಿದೀನಿ. ಎಷ್ಟೋ ದಿನ ಅವತ್ತು ಯಾವತ್ತೋ ಒಂದಿನ ಎಷ್ಟು ಒಂದು 8,000 1000 ರೂಪೀಸ್ ಆಗಿತ್ತು. ಬಟ್ ಇವತ್ತು ನೋಡಿ 0. ಯಾರು ಸೈಕಲ್ ಹೋಗ್ತಾ ಇದ್ರು, ಎಲ್ಲಿಗೆ ಹೋಗ್ತಾರೆ? ಏನೋ ಬಿಜೆಪಿ ಬೇರೆ ಹಾಕೊಂಡಿದ್ದಾರೆ, ಇಂಡಿಯಾ ಹಾಕೊಂಡಿದ್ದಾರೆ, ಎಲ್ಲ ಸೈಕಲಿಂಗ್ ಅಲ್ಲೆಲ್ಲ ಟೂರ್ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ. ಬಿಡಿ ಅದು. ಅದೇ ಅರ್ನಿಂಗ್ಸ್ ಹೇಳ್ತಾ ಇವ ಡೈಲಿ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ನಾವು 100% ನಾನು ಅಂತಲ್ಲ, ಯಾರ ಕೈದು ಹೇಳಕ್ಕಾಗಲ್ಲ. ಒಂದೊಂದ್ ದಿನ ತುಂಬಾ ಸಖತ್ತಾಗುತ್ತೆ, ಒಂದೊಂದ್ ದಿನ ಆವರೇಜ್ ಆಗುತ್ತೆ, ಒಂದೊಂದ್ ದಿನ ಆಗೋದೇ ಇಲ್ಲ. ನೋಡಿ ಇವತ್ತು ಅರ್ನಿಂಗ್ ಆಗಿಲ್ಲ, ಅದರಿಂದಾಗಿ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೀನಿ. ಇದನ್ನು ಏನಾದ್ರು ಡ್ಯೂಟಿ ಮಾಡಕ್ ಬರ್ತಾ ಇದ್ದೀನಿ ಅಂತ ಅಂದ್ರೆ, ಡೆಲಿವರಿ ಚಾರ್ಜ್ ಬರ್ತಾ ಇದ್ದೀನಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಇರುತ್ತೆ. ಸ್ವಿಗ್ಗಿ ಝೊಮ್ಯಾಟೋನು ದಿನ ಆದ್ರೂ ಚೆನ್ನಾಗೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ ಒಂದೊಂದು ದಿನ ಚೆನ್ನಾಗಿಲ್ದೇ ಇರೋ ದಿನನೂ ಇರುತ್ತೆ, ಚೆನ್ನಾಗಿರೋ ದಿನನೂ ಇರುತ್ತೆ, ಅದ್ಭುತವಾದ ದಿನನೂ ಇರುತ್ತೆ. ಎಲ್ಲವನ್ನು ಕೂಡ ನಾವು ಮ್ಯಾನೇಜ್ ಮಾಡ್ಕೊಂಡು ಯಾರು ಬಂದ್ರು ಕೂಡ ನಾವು ಡ್ಯೂಟಿ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಈ ಡೆಲಿವರಿ ಜಾಗಕ್ಕೆ ಬರ್ಬೇಕು. ದಿನ ಒಂದೇ ರೀತಿ ಆಗ್ತೈತೆ. ದಿನ ನಾನು 1000ನೇ ಮಾಡ್ಬೋದಾ ಅಂತ ಬಂದ್ರೆ ಆಗಲ್ಲ. ಒಂದೊಂದ್ ದಿನ 600 700 ಆದ್ರೆ ಆಗುತ್ತೆ, ಒಂದೊಂದ್ ದಿನ 1000 ಆಗುತ್ತೆ, ಒಂದೊಂದ್ ದಿನ 2000 ಆಗುತ್ತೆ. ಹೇಳಕ್ಕಾಗಲ್ಲ ಅದನ್ನ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ. ಎಷ್ಟೋ ಜನ ಕೇಳ್ತಾ ಇದ್ರಿ ಈ ವಿಷಯನ, ಎಷ್ಟಾಗುತ್ತೆ ನಿಂಗೆ ಡೈಲಿ ಎಷ್ಟಾಗುತ್ತೆ, ಡೈಲಿ ನಾನು ಊರ್ ಬಿಟ್ಟು ಬರ್ತಿದ್ದೀನಿ, ನಾನು 1000 ಮಾಡ್ಬೋದಾ 1,000 ಮಾಡ್ಬೋದಾ ಅಂತ ಕೇಳ್ತಾ ಇದ್ರಲ್ಲ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇದನ್ನೇ ತಗೊಂಡು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇವತ್ತು ಫೋಟೋ ಡ್ಯೂಟಿ ಮಾಡಕ್ ಬಂದಿದ್ದೀನಿ ನಾನು, ಬಟ್ ಆರ್ಡರ್ ಇರಲಿಲ್ಲ. ಬಟ್ ಇದೇ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಹೋಗಿದ್ರೆ ನನಗೆ ಆರ್ಡರ್ಸ್ ಇರೋ, ಸ್ವಿಗ್ಗಿ ಝೊಮ್ಯಾಟೊ ಯಾವ್ದಾದ್ರು ಮಾಡಿದ್ರೆ ನನಗೆ ಒಂದು ಮೀಡಿಯಂ ರೇಂಜಾಗ ಆಗೋದು. ಬಟ್ ನನಗೆ ಪೋರ್ಟರ್ ಒಂಥರ ಕಂಫರ್ಟಬಲ್ ಆಗಿದೆ. ಯಾವ್ದಾದಂತ ರೆಸ್ಟೋರೆಂಟ್ನವ್ರು ಕಿರಿಕಿರಲ್ಲ, ಅಪಾರ್ಟ್ಮೆಂಟ್ಗಳು ರೋಡ್ ನಿಂತಿರಲ್ಲ. ಈಗ ಫುಡ್ ಡೆಲಿವರಿ ಬಂತು ಅಂತ ಅಂದ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆರ್ಡರ್ ಬೀಳೋದೇನೆ ಅಪಾರ್ಟ್ಮೆಂಟ್ ಬೀಳುತ್ತೆ. ಆ ಅಪಾರ್ಟ್ಮೆಂಟ್ ರೋಡ್ ಯಾವ ಇಲ್ದಂಗೆ ಪೋರ್ಟರ್ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗೋದು. ಯಾರೋ ಒಂದು ಅಂಗಡಿನ ಇಲ್ಲ ಕಂಪ್ನಿನ ಇರುತ್ತೆ, ಹೋಗೋದು ತಗೊಂಡೋಗಿ ಡ್ರಾಪ್ ಮಾಡೋದು. ಅದರಿಂದಾಗಿ ಪೋರ್ಟರ್ ಒಂಥರ ಕಂಫರ್ಟಬಲ್ ಆಗಿತ್ತು ಈ ಸ್ವಿಗ್ಗಿ ಝೊಮ್ಯಾಟೋಗಿಂತ. ಅದಕ್ಕೋಸ್ಕರ ನಾನು ಪೋರ್ಟರ್ ಮಾಡೋಣ ಇವತ್ತು ಅಂತ ಅನ್ಕೊಂಡು ನಾನು ಪೋರ್ಟರ್ ಮಾಡಕ್ ಬಂದೆ. ಬಟ್ ನೋಡಿ ಆರ್ಡರ್ ಬರ್ಲಿಲ್ಲ, ಒಂದು ಆರ್ಡರ್ ಕೂಡ ಬರ್ಲಿಲ್ಲ, ಒಂದು ಸೌಂಡ್ ಕೂಡ ಬರಲಿಲ್ಲ. ಅಪ್ಲಿಕೇಶನ್ ಏನಾದ್ರು ಗ್ಲಿಚ್ ಆಗಿದೆಯಾ ಏನೋ ಅದಂತೂ ಅರ್ಥ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಈ ತರ ಯಾವ್ದಾದಂತ ನೋಟಿಫಿಕೇಶನ್, ಯಾವ್ದಾದಂತ ರಿಂಗು ಏನು ಆಗ್ದಲ್ಲ ಇವತ್ತು ಆರ್ಡರ್ ಕೂಡ ಬರ್ತದೆ. ಇದು ಪೋರ್ಟರ್ ಅಲ್ಲಿ ಹೋಗ್ತಾ ಇರೋದು. ನೋಡಿ ಓಪನ್ ಮಾಡ್ತೀನಿ. ನಂದೇ ಲಾಗಿನ್ ಅವರ್ ಯಾಕೋ ಕಮ್ಮಿ ತೋರಿಸ್ತಾ ಇದೆ, ಅಪ್ಲಿಕೇಶನ್ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಪೋರ್ಟರ್ ಅಲ್ಲಿ 1 ಅವರ್ ಅಷ್ಟೇ ತೋರಿಸ್ತಾ ಇದೆ. ಬಟ್ ಕಂಟಿನ್ಯೂಸ್ ಆಗಿ ನಾನು ಏನಿಲ್ಲ ಅಂತ ಅಂದ್ರೆ 2 ಅವರ್ 20 ನಿಮಿಷ ಆಗಿನಿದ್ದೆ. ಬಟ್ ನೋಡಿ ಆದ್ರೆ ಬಂದಿಲ್ಲ. ನೋಡಿ ಇವಾಗ ನಂತರ ಸಿಚುವೇಶನ್ ಬರಬಾರ್ದು ಅಂತ ಅಂದ್ರೆ ನಾವು ಒಂದು ಮಲ್ಟಿಪಲ್ ಅಪ್ಲಿಕೇಶನ್ ಅಲ್ಲಿ ಕೆಲಸ ಮಾಡಕ್ಕೆ ಟ್ರೈ ಮಾಡ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಈಗ ಪೋರ್ಟರ್ ಒಂದೇ ನಾನು ಡ್ಯೂಟಿ ಮಾಡಿದ್ದು, ಪೋರ್ಟರ್ ಬಿಟ್ಟು ಇವಾಗ ರ್ಯಾಪಿಡೋ ಫುಡ್ ಇದೆ, ಆಮೇಲೆ ಅಂಕಲ್ ಡೆಲಿವರಿ ಇದೆ, ಇವೆಲ್ಲ ಜೊತೆಯಲ್ಲೇನೆ ಕೆಲಸ ಮಾಡೋಂಥ ಅಪ್ಲಿಕೇಶನ್ ಆಗಿದೆ. ಈಗ ಪೋರ್ಟರ್ ಆನ್ ಮಾಡ್ಕೊಂಡು ಅವನು ಕೂಡ ನಾವು ಆನ್ ಮಾಡ್ಕೋಬಹುದು. ಈಗ ನಾನು ಸಿಟಿ ಆಲ್ಮೋಸ್ಟ್ ಸಿಟಿ ಆಚೆನೇ ಇದೀವಿ, ಸಿಟಿ ಒಳಗಡೆಗೆ ನೋಡಿಲ್ಲ. ಏನಕ್ಕೆ ನಾನು ನಿಮಗೂ ಗೊತ್ತಲ್ಲ ಟ್ರಾಫಿಕ್ ಎಷ್ಟಿತ್ತು ಅಂತ. ಈಗ ಸಿಟಿ ಒಳಗಡೆ ಹೇಳಕ್ಕೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ಖಾಲಿ ಹೋಗೋದಕ್ಕಿಂತ, ಖಾಲಿ ಹೋದ್ರೆ ಸುಮ್ಮನೆ ಪೆಟ್ರೋಲ್ ವೇಸ್ಟ್, ಖಾಲಿ ಹೋಗೋದಕ್ಕಿಂತ ಈಗ ರ್ಯಾಪಿಡೋ ಫುಡ್ ಇದೆ, ರ್ಯಾಪಿಡೋ ಫುಡ್ ಆನ್ ಮಾಡ್ಕೊಂಡ್ರೆ ರ್ಯಾಪಿಡೋ ಇಂದ ಆರ್ಡರ್ಗಳು ಬರ್ತವೆ. ನಮ್ಗೆ ಯಾವ್ದು ಬೇಕಾದ್ರೂ ಅದ್ರಲ್ಲಿ ಅಕ್ಸೆಪ್ಟ್ ಮಾಡ್ಕೊಬೋದು. ಅವಾಗ ನಾವು ಬೇಕು ಅಂತಂದ್ರೆ ಸಿಟಿ ಒಳಗಡೆ ಹೋದ್ಮೇಲೆ ಅಲ್ಲಿಂದ ಕೂಡ ಪೋರ್ಟರ್ ಅಲ್ಲಿಂದ ಆರ್ಡರ್ ಬರೋ ಚಾನ್ಸಸ್ ಇರುತ್ತೆ. ಎಲ್ಲ ಆನ್ಲೈನಲ್ಲಿ ಇಟ್ಕೊಂಡೇ ನಾವು ಹೋಗ್ಬೋದು. ಪೋರ್ಟರ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಬೇಕಾದ್ರೆ ಕಸ್ಟಮರ್ ವೆಯ್ಟ್ ಮಾಡ್ತಾರೆ. ಇಲ್ಲಿ ಪೋರ್ಟರ್ ಅಲ್ಲಿ ಆಲ್ಮೋಸ್ಟ್ ಕಸ್ಟಮರ್ಸ್ ಯಾರು ಅಷ್ಟಾಗಿ ಅರ್ಜೆಂಟ್ ಮಾಡಲ್ಲ, ವೆಯ್ಟ್ ಮಾಡ್ತಾರೆ. ಬರ್ತಾ ಇದೀನಿ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತಾರೆ. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಈ ತರ ಚಿಕ್ಕ ಆರ್ಡರ್ ರ್ಯಾಪಿಡೋದಲ್ಲಿ ತಗೊಂಡು ಆರಾಮಾಗಿ ನಾವು ತಗೊಂಡೋಗಿ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಸಿಟಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಆರ್ಡರ್ ತಗೊಳಕ್ಕೆ ಟ್ರೈ ಮಾಡ್ಬೋದು. ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವಾಗ ನಾನು ಒಂದೇ ಅಪ್ಲಿಕೇಶನ್ ವರ್ಕ್ ಮಾಡಿರೋದ್ರಿಂದ ನೋಡಿ ಯಾವ್ದು ಅರ್ನಿಂಗ್ ಆಗಿಲ್ಲ. 2 ಅವರಿಂದ ಸುಮ್ಮನೆ ಬರೀ ಖಾಲಿ ಕೂತ್ಕೊಂಡಿದೆ ಆಯ್ತು. ಅದಕ್ಕೆ ಹೇಳ್ತಾ ಇರೋದು ನಿಮ್ಗೆ ಈ ತರ ಮಲ್ಟಿಪಲ್ ಅಪ್ಲಿಕೇಶನ್ ಇಟ್ಕೊಂಡಿದ್ರೆ ನಿಮ್ಗೆ ಈಗ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಮಲ್ಟಿಪಲ್ ಅಪ್ಲಿಕೇಶನ್ ಯಾವ್ಯಾವ ಅಂತಂದ್ರೆ ಅದೇ ರ್ಯಾಪಿಡೋ, ಪೋರ್ಟರ್ ಮತ್ತೆ ಅಂಕಲ್ ಡೆಲಿವರಿ. ಇನ್ನೊಂದು ರೀಸೆಂಟ್ ಆಗಿ ಯಾರೋ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರು ಮೂವಲ್ಲಿ ಟ್ರೈ ಮಾಡಿ ಬ್ರೋ ಅಂತ. ಬಟ್ ಅದ್ರ ಬಗ್ಗೆ ಏನು ನನಗೆ ಐಡಿಯಾ ಇಲ್ಲ. ಸೊ ಅದ್ರ ಬಗ್ಗೆ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅದು ಯಾವ ತರ ಇದೆ ಅನ್ನೋದು ನೋಡ್ಬಿಟ್ಟು ಅದಾದ್ಮೇಲಿಂದ ಅದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡೋಣ.
ಅದೇ ಈಗ ಅದು ಏನಾರ ಸೇಮ್ ಇದೇ ತರ ಪೋರ್ಟರ್ ತರನೇ ಆದ್ರೆ ಮೂವರು ಕೂಡ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ, ಐಡಿಯಾ ಇಲ್ಲದೆ ಹೇಳೋದ್ ಬೇಡ, ಅದ್ರ ಬಗ್ಗೆ ತಿಳ್ಕೊಂಡು ಬೇಕಾದ್ರೆ ನಾನು ಅದು ಹೇಳ್ತೀನಿ. ಮೂವರ್ನ ಬೇಕಾದ್ರೆ ಜೊತೆಗೆ ಜಾಯಿನ್ ಮಾಡ್ಕೊಂಡು ಈಗ 4 ಅಪ್ಲಿಕೇಶನ್ ಯಾವ್ದಾದ್ರು ಒಂದ್ರಲ್ಲಿ ಆರ್ಡರ್ ಬಂದೇ ಬರುತ್ತೆ, ಎಲ್ಲಾದ್ರೂ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಯಾವ್ದಾದ್ರು ಬರುತ್ತೆ ಒಂದ್ರಲ್ಲಿ ಅದು ಬರ್ತಿದಂಗೆ ಅದನ್ನ ತಗೊಂಡು ಆರ್ಡರ್ ತಗೊಂಡೋಗಿ ಮೂವ್ ಆಗಿ ಅದಾದ್ಮೇಲೆ ಅಲ್ಲಿಂದ ಬೇಕಾದ್ರೆ ಬೇರೆ ಆರ್ಡರ್ಗಳು ಬರೋ ತರ ಈ ತರ ಮಲ್ಟಿಪ್ಲಿಕೇಶನ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಈಗ ನನಗೆ ಬಂದೈತಾ ಆ ತರ ಪರಿಸ್ಥಿತಿ ಯಾರಿಗೂ ಬರಲ್ಲ. ಈ ವಿಡಿಯೋ ಅಂತ ಇಲ್ಲೇ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.